ಏನು ಇವತ್ತು ದಿವಸ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯವರ ಒಂದು ಅಭಿನಂದನಾ ಸಮಾರಂಭ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇಂದಿನ ಸಚಿವರ ಅಭಿನಂದನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಸಹಸ್ರಾರು ಜನ ನಮ್ಮೆಲ್ಲ ವಿದ್ಯುತ್ ಸರಬರಾಜು ಎಸ್ಕಾಮ್ಸ್ಗಳನ್ನ ಬಂದು ಇವತ್ತು ನಮ್ಮ ಒಂದು ಬೇಡಿಕೆಗಳನ್ನ ಇವತ್ತು ಇಟ್ಟು ನಮ್ಮ ಒಕ್ಕೂಟದ ವತಿಯಿಂದ ನೌಕರ ಸಂಘ, ಇಂಜಿನಿಯರ್ ಸಂಘ, ಡಿಪ್ಲೊಮಾ ಸಂಘ, ಕಲ್ಯಾಣ ಸಂಸ್ಥೆ, ಅಧಿಕಾರಿಗಳ ಕಲ್ಯಾಣ ಸಂಸ್ಥೆ ಎಲ್ಲ ಸಮ್ಮುಖದಲ್ಲಿ ಇವತ್ತು ಪಿಂಚಣಿದಾರರ ಸಂಘದ ಒಂದು ಸಮ್ಮುಖದಲ್ಲಿ ಎಲ್ಲ ಸೇರಿಕೊಂಡು ಒಕ್ಕೂಟದ ವತಿಯಿಂದ ಡಿಮ್ಯಾಂಡ್ ಸಲ್ಲಿಸಿದ್ದೀವಿ. ಪ್ರಮುಖವಾದ ನಮ್ಮದು ಬೇಡಿಕೆ ನಮ್ಮ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗಬಾರ್ದು ಅಂತ ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ. ನಾಳೆ ಕ್ಯಾಬಿನೆಟ್ 2ನೇ ತಾರೀಕು ನಡೆಯುವಂಥ ಕ್ಯಾಬಿನೆಟ್ನಲ್ಲಿ ಎಲ್ಲರ ಸಚಿವರ ಒಂದು ಸಂಪುಟದಲ್ಲಿ ಸೇರ್ಕೊಂಡು ಅದನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ದರಿಂದ ಇವತ್ತು ರಾಜ್ಯಾದ್ಯಂತ ಬಂದಂಥ ಎಲ್ಲ ಸಮಸ್ತ ನಾವೆಲ್ಲ ನೌಕರರು, ಎಲ್ಲ ನಮ್ಮ ಒಕ್ಕೂಟದ ಪದಾಧಿಕಾರಿಗಳು ಹೃತ್ಪೂರ್ವಕವಾದ ಧನ್ಯವಾದಗಳು. ನಾವು ಈ ಇಲಾಖೆಯನ್ನು ಉಳಿಸ್ಕೊಳ್ಳೋಣ, ಈ ಇಲಾಖೆಯನ್ನು ಬೆಳೆಸೋಣ, ಗ್ರಾಹಕರಿಗೆ ಮುಂದಿನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡುವಂಥ ಕೆಲಸ ಮಾಡ್ಕೊಂಡು ಹೋಗೋಣ. ಈ ಸಂಸ್ಥೆನ ಸರ್ಕಾರದ ಅಡಿಯಲ್ಲಿ ಇರುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕಾಪಾಡೋಣ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಈಡೇರಿಸ್ತಾರೆ. ಕಳೆದ ಹೋದ ವರ್ಷ ಇದೇ ಸಭೆಯಲ್ಲಿ ಹೇಳಿದ್ರು ಯಾವುದೇ ಕಾರಣಕ್ಕೂ ನಾವು ಖಾಸಗೀಕರಣ ಮಾಡಲ್ಲ ಅಂತ. ಆ ಟೈಮಲ್ಲಿ ಇನ್ನೂ ಲೈಸೆನ್ಸ್ ಅಪ್ಲೈ ಮಾಡಿರಲಿಲ್ಲ. ಈ ಲೈಸೆನ್ಸ್ ಅಪ್ಲೈ ಮಾಡಿದರೆ ಅದನ್ನು ನಮಗೆ ವಿಶ್ವಾಸ ಇದೆ. ನಾಳೆ ನಡೆಯುವಂಥ ಕ್ಯಾಬಿನೆಟ್ನಲ್ಲಿ ಪರ ಆಗಿ ರೈತರು, ಗ್ರಾಹಕರೆಲ್ಲ ಅಡಿಯಲ್ಲಿ ರಾಜ್ಯ ಸರ್ಕಾರದ ನಿಟ್ಟಿನಲ್ಲಿ